ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. JDS 3 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿತ್ತು. ಅದರಲ್ಲಿ ಒಂದರಲ್ಲಿ ಹೀನಾಯ ಸೋಲಾಗಿದೆ ಭದ್ರಕೋಟೆಯಲ್ಲಿ, ಮತ್ತೊಂದು ಕಡೆ ಕೋಲಾರ ಮಂಡ್ಯ, ಎರಡು ಕಡೆ ಒಂದು ಅಭೂತಪೂರ್ವವಾದಂಥ ಗೆಲುವನ್ನು ದಾಖಲು ಮಾಡಿದೆ. ಆದರೆ ಮಂಡ್ಯದಲ್ಲಿ JDS ಭದ್ರಕೋಟೆಯಲ್ಲಿ ಈ ಫಿನಿಕ್ಸ್ನಂತೆ ಎದ್ದು ಬರೋದು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ 2 ಲಕ್ಷ ದಾಟಿ ಹೋಗಿದೆ ಅಂತರ, ಮತಗಳ ಅಂತರ. ಒಂದು ರೀತಿಯಲ್ಲಿ ಗೆಲುವಿಗೆ ಒಂದಷ್ಟು ಕಾರಣಗಳಿದ್ದಾವೆ. ಅಷ್ಟು ಸುಲಭ ಇರಲಿಲ್ಲ ಕುಮಾರಸ್ವಾಮಿಯವರ ಗೆಲುವು ಅಷ್ಟು ಸುಲಭ ಇರಲಿಲ್ಲ. ಹಾಗಾದರೆ ಪ್ರಮುಖವಾಗಿ HD ಕುಮಾರಸ್ವಾಮಿಯವರು JDS ಭದ್ರಕೋಟೆಯಲ್ಲಿ ಗೆದ್ದು ಬರೋದಕ್ಕೆ ಕಾರಣಗಳೇನು? ಆ 10 ಕಾರಣಗಳಿದೆಯಂತೆ. ರಿಪೋರ್ಟ್ ನೋಡಿ. ರಾಜ್ಯದಲ್ಲಿ ಬಿಜೆಪಿ ಕೈ ಹಿಡಿದ HDK. ಮಂಡ್ಯದಲ್ಲಿ ಕುಮಾರಸ್ವಾಮಿ ಭರ್ಜರಿ ಗೆಲುವು. ಲೋಕಸಭಾ ಚುನಾವಣೆಯಲ್ಲಿ ಬೇರೆ ರಾಜ್ಯಗಳದ್ದೇ ಒಂದು ಲೆಕ್ಕ ಆದರೆ ಕರ್ನಾಟಕದ್ದೇ ಮತ್ತೊಂದು ಗೆಲುವು. ಮಂಡ್ಯದಲ್ಲಿ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಮಾಜಿ ಸಿಎಂ ಕುಮಾರಸ್ವಾಮಿ ಭದ್ರಕೋಟೆಯನ್ನ ವಶಪಡಿಸಿಕೊಂಡಿದ್ದಾರೆ. ಹಾಗಾದ್ರೆ HDK ಗೆಲುವಿಗೆ ಪ್ರಮುಖ ಕಾರಣ ಏನು ಅಂತ ನೋಡುವುದಾದ್ರೆ, HDK ಗೆಲುವಿನ ಸೀಕ್ರೆಟ್ JDS ಹಾಗೂ ಬಿಜೆಪಿ ಹೊಂದಾಣಿಕೆ. ಕುಮಾರಸ್ವಾಮಿ ಕೈ ಹಿಡಿದ ಒಕ್ಕಲಿಗರು, ದಳಪತಿ ಒಗ್ಗಟ್ಟಿನ ಮಂತ್ರ, ಮಾಜಿ ಶಾಸಕರ ಶ್ರಮ, ಗೆದ್ದರೆ ಕೇಂದ್ರ ಸಚಿವರಾಗ್ತಾರೆ ಅಂತ ಪ್ರಚಾರ, ಹೃದಯ ಶಸ್ತ್ರಚಿಕಿತ್ಸೆ ಬಗ್ಗೆ ಕೈ ನಾಯಕರ ವ್ಯಂಗ್ಯ, ಕಾವೇರಿಗಾಗಿ HDK ಅನಿವಾರ್ಯ ಎಂಬ ಭಾವನೆ, ಮೈತ್ರಿಗೆ ಪ್ಲಸ್ ಆಯ್ತು ಕೆರೆಗೋಡು ಹನುಮಧ್ವಜ ವಿವಾದ, ಕಾಂಗ್ರೆಸ್ನಿಂದ ಹೊಸ ಮುಖ ಪ್ರಯೋಗಕ್ಕೆ ಹಿನ್ನಡೆ, ಪುತ್ರ ನಿಖಿಲ್ ಸೋಲಿನ ಸಿಂಪಥಿ. ಒಟ್ಟಲ್ಲಿ ಮಗ ಸೋಲು ಕಂಡಿದ್ದ ಕ್ಷೇತ್ರದಲ್ಲಿ ಅಪ್ಪ ಗೆಲ್ಲುವ ಮೂಲಕ ಎದುರಾಳಿಗಳಿಗೆ ಸರಿಯಾಗಿ ಪಾಠ ಕಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿನ್ನೆ ಲೋಕಸಭೆಯ ಫಲಿತಾಂಶ ಹೊರಬಿದ್ದಿದೆ. ಸಹಜವಾಗಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕೇಸರಿ ಪಾಳೆಯ ಎಲ್ಲೆಲ್ಲಿ ಗೆದ್ದು ಬೀಗಿದೆ ಆ ಕುರಿತ ಒಂದು ಕ್ವಿಕ್ ರಿಪೋರ್ಟ್ ನಿಮ್ಮ ಮುಂದೆ. ಕಳೆದ ಬಾರಿ ಕರುನಾಡಲ್ಲಿ ಕ್ಲೀನ್ ಸ್ವೀಪ್ ಮಾಡಿದ್ದ ಬಿಜೆಪಿ ಈ ಬಾರಿ ಅದ್ಯಾಕೋ ಎಡವಿದೆ. 25 ಕ್ಷೇತ್ರದ ಗುರಿ ಹೊಂದಿದ್ದ ಬಿಜೆಪಿ ಕೇವಲ 17 ಸ್ಥಾನಕ್ಕೆ ಆಲ್ ಔಟ್ ಆಗಿದೆ. ಆದರೆ ಕರಾವಳಿ, ಮಧ್ಯ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಬೆಂಗಳೂರು ಭಾಗದಲ್ಲಿ ಕಮಲ ಪಡೆ ಕಮಾಲ್ ಮಾಡಿದೆ. ಬೆಂಗಳೂರು ಭಾಗದಲ್ಲಿ ಬಿಜೆಪಿ ಅಧಿಪತ್ಯ ನಿಜ. ಬೆಂಗಳೂರು ಭಾಗದಲ್ಲಿ ಕಮಲ ಕಿಲಕಿಲ ಎಂದಿದೆ. ಇಡೀ ಬೆಂಗಳೂರು ನನ್ನದೇ ಅಂತ ಕೇಸರಿ ಸೇನೆ ಘರ್ಜಿಸಿದೆ. ಬೆಂಗಳೂರಲ್ಲಿ ಬಿಜೆಪಿ ಪಾರುಪತ್ಯ. ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ DK ಸುರೇಶ್ ವಿರುದ್ಧ 2 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆದ್ದು ಬೀಗಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ 2,50,000 ಅಂತರದಲ್ಲಿ ರಾಜೀವ್ ಗೌಡ ವಿರುದ್ಧ ಜಯಭೇರಿ ಬಾರಿಸಿದ್ದಾರೆ. ಬೆಂಗಳೂರು ದಕ್ಷಿಣದಲ್ಲಿ ಸೌಮ್ಯ ರೆಡ್ಡಿ ವಿರುದ್ಧ ತೇಜಸ್ವಿ ಸೂರ್ಯ ಬರೋಬ್ಬರಿ 2,74,000 ಅಂತರದಲ್ಲಿ ಗೆಲುವಿನ ಕೇಕೆ ಹಾಕಿದ್ದಾರೆ. ಇನ್ನು ಬೆಂಗಳೂರು ಕೇಂದ್ರದಲ್ಲಿ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಮನ್ಸೂರ್ ಅಲಿ ಖಾನ್ ವಿರುದ್ಧ PC ಮೋಹನ್ ಗೆಲುವು ಸಾಧಿಸಿದ್ದಾರೆ.
ಹೆಬ್ಬಾಳ್ಕರ್ ವಿರುದ್ಧ ಜಗದೀಶ್ ಶೆಟ್ಟರ್ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಬರೋಬ್ಬರಿ 1.5 ಲಕ್ಷ ಲೀಡ್ನಲ್ಲಿ ಗೆದ್ದು ಬೀಗಿದ್ದಾರೆ. ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ, ಬಾಗಲಕೋಟೆಯಲ್ಲಿ ಪಿಸಿ ಗದ್ದಿಗೌಡರ್, ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಹಾಗೂ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ವಿಜಯ ಪತಾಕೆ ಹಾರಿಸಿದ್ದಾರೆ. ಕರಾವಳಿಯಲ್ಲಿ ಬಿಜೆಪಿಯೇ ಬಾಸ್. ದಕ್ಷಿಣ ಕನ್ನಡದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಕಾಂಗ್ರೆಸ್ನ ಬಗ್ಗು ಬಡಿದಿದ್ದಾರೆ. ಪದ್ಮರಾಜ್ ವಿರುದ್ಧ ಬರೋಬ್ಬರಿ 1,49,208 ಮತಗಳ ಅಂತರದಲ್ಲಿ ಚೌಟ ಗೆದ್ದು ಬೀಗಿದ್ದಾರೆ. ಇನ್ನು ಉಡುಪಿ ಚಿಕ್ಕಮಗಳೂರಲ್ಲೂ ಕೋಟಾ ಶ್ರೀನಿವಾಸ ಪೂಜಾರಿ ಗೆಲುವಿನ ನಗಾರಿ ಬಾರಿಸಿದ್ದಾರೆ. 2,57,178 ಲೀಡ್ನಲ್ಲಿ ಜಯ ಸಾಧಿಸಿದ್ದಾರೆ. ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅತಿ ಹೆಚ್ಚಿನ ಲೀಡ್ನಲ್ಲಿ ಗೆದ್ದು ರಣಕಹಳೆ ಊದಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 2,91,903 ಅಂತರದಲ್ಲಿ ಕಾಗೇರಿ ಗೆಲುವು ಸಾಧಿಸಿದ್ದಾರೆ. ಮಧ್ಯ ಕರ್ನಾಟಕದಲ್ಲಿ ಬಿಜೆಪಿಗೆಷ್ಟು? ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ 47,958 ಮತಗಳ ಅಂತರದಲ್ಲಿ ಗೆಲುವಿನ ನಗೆ ಬೀರಿದ್ದಾರೆ. ಶಿವಮೊಗ್ಗದಲ್ಲಿ ಬಿವೈ ರಾಘವೇಂದ್ರ ಭಾರಿ ಅಂತರದಲ್ಲಿ ವಿನ್ ಆಗಿದ್ದಾರೆ. ಬರೋಬ್ಬರಿ 2,43,715 ಮತಗಳ ಲೀಡ್ನಲ್ಲಿ ಐ ಆಮ್ ಬ್ಯಾಕ್ ಅಂದಿದ್ದಾರೆ. ಸರಣಿ ಸೋಲುಗಳಿಂದ ಕಂಗೆಟ್ಟು ಗೆಲುವಿನ ಮಾಲೆ ಅರಸಿ ತುಮಕೂರಿಗೆ ಬಂದಿದ್ದ ಸೋಮಣ್ಣಗೂ ಲಕ್ ಖುಲಾಯಿಸಿದೆ. ಕಾಂಗ್ರೆಸ್ ವಿರುದ್ಧ ವಿ ಸೋಮಣ್ಣ 1,75,594 ಮತಗಳ ಅಂತರದಲ್ಲಿ ವಿಜಯ ಮಾಲೆಗೆ ಕೊರಳೊಡ್ಡಿದ್ದಾರೆ. ದೋಸ್ತಿ ಜೊತೆಗೆ ಲೋಕ ಅಖಾಡಕ್ಕಿಳಿದಿದ್ದ ಕೇಸರಿ ಸೇನೆ ಹೇಳುವಂತ ಪರ್ಫಾರ್ಮೆನ್ಸ್ ಏನೂ ಕೊಟ್ಟಿಲ್ಲ. ಕೇವಲ 17 ಸ್ಥಾನಕ್ಕೆ ಕಮಲ ಪಡೆ ತೃಪ್ತಿ ಪಟ್ಟಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಚಿತ್ರಣ ಹೇಗಿತ್ತು ಆ ಕುರಿತಾಗಿ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಖರ್ಗೆ ಕೋಟೆಯಲ್ಲಿ ಕಾಂಗ್ರೆಸ್ ಕಮಾಲ್. ಕಲ್ಯಾಣ ಕರ್ನಾಟಕ ಕಬ್ಜಾ ಮಾಡಿದ ಕೈ. ಜಿದ್ದಾಜಿದ್ದಿನ ಕದನವಾಗಿದ್ದ ಲೋಕಸಮರಕ್ಕೆ ತೆರೆ ಬಿದ್ದಿದೆ. ಕರುನಾಡಲ್ಲಿ ಬಿಜೆಪಿ ಹೆಚ್ಚು ಸ್ಥಾನ ಗೆದ್ದಿದೆ. ಆದ್ರೆ ಕಾಂಗ್ರೆಸ್ ಕಳೆದ ಬಾರಿಗಿಂತ ಹೆಚ್ಚು ಸ್ಥಾನಗಳನ್ನ ಗೆದ್ದುಕೊಂಡು ಆತ್ಮವಿಶ್ವಾಸ ವೃದ್ಧಿಸಿಕೊಂಡಿದೆ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕದ 5 ಕ್ಷೇತ್ರಗಳನ್ನ ಬಿಜೆಪಿ ಜಯಿಸಿತ್ತು. ಇದೀಗ 5ಕ್ಕೆ 5 ಕ್ಷೇತ್ರಗಳನ್ನ ಕಾಂಗ್ರೆಸ್ ಕಬ್ಜಾ ಮಾಡಿಕೊಂಡಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕ ಗೆದ್ದು ಬೀಗಿದ್ದು ಪ್ರತಿಷ್ಠೆ ಉಳಿಸಿಕೊಳ್ಳುವಲ್ಲಿ ಖರ್ಗೆ ಸಕ್ಸಸ್ ಆಗಿದ್ದಾರೆ. ಖರ್ಗೆಗೆ ಪ್ರತಿಷ್ಠೆಯ ಕಣವಾಗಿದ್ದ ಕಲಬುರಗಿಯಲ್ಲಿ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಉಮೇಶ್ ಜಾಧವ್ ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಇನ್ನು ಬೀದರ್ನಲ್ಲಿ ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಭಗವಂತ ಖೂಬಾರನ್ನ ಪರಾಭವಗೊಳಿಸಿದ್ದಾರೆ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ನಿಂದ ರಾಮುಲು ವಿರುದ್ಧ ಸ್ಪರ್ಧಿಸಿದ್ದ ಇ ತುಕಾರಾಂ ಗೆದ್ದು ಬೀಗಿದ್ದಾರೆ. ಕೊಪ್ಪಳದಲ್ಲಿ ರಾಜಶೇಖರ್ ಹಿಟ್ನಾಳ್ ಮತ್ತು ರಾಯಚೂರಿನಲ್ಲಿ ಕುಮಾರ್ ನಾಯಕ್ ಗೆಲುವಿನ ಬಾವುಟ ಹಾರಿಸುವ ಮೂಲಕ ಕಲ್ಯಾಣ ಕರ್ನಾಟಕದ 5 ಕ್ಷೇತ್ರಗಳನ್ನ ಕಾಂಗ್ರೆಸ್ ತೆಕ್ಕೆಗೆ ನೀಡಿದ್ದಾರೆ. 2019ರ ಲೋಕಸಭೆ ಚುನಾವಣೆಯಲ್ಲಿ ಕೇವಲ 1 ಸ್ಥಾನ ಪಡೆದುಕೊಂಡಿದ್ದ ಕಾಂಗ್ರೆಸ್ ಈ ಬಾರಿ 9 ಸ್ಥಾನಗಳನ್ನ ಗೆದ್ದುಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಲೋಕ ಚುನಾವಣೆ ಎದುರಿಸಿದ್ದ ಕಾಂಗ್ರೆಸ್ 9 ಸ್ಥಾನಗಳನ್ನ ಗೆದ್ದಿದ್ದು ಸಿಎಂ ಸಿದ್ದರಾಮಯ್ಯಗೆ ಸಮಾಧಾನ ತಂದಿದೆ. ಡಿಕೆ ಬ್ರದರ್ಸ್ ಕೋಟೆ ಛಿದ್ರಗೊಳಿಸಿದ ಡಾಕ್ಟರ್. ಮತದಾರರ ಮನಗೆದ್ದ ಹೃದಯವಂತ. ಡಿಕೆ ಸಹೋದರರ ಭದ್ರಕೋಟೆ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಗೆಲುವಿನ ನಗಾರಿ ಬಾರಿಸಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರು ಬ್ರದರ್ಸ್ ಕೋಟೆಯನ್ನ ಛಿದ್ರಗೊಳಿಸಿದ್ದು ಮರ್ಮಾಘಾತವಾಗಿದೆ. 2 ಲಕ್ಷ ಅಂತರದಿಂದ ಗೆಲ್ಲುವ ವಿಶ್ವಾಸ ನಮಗಿತ್ತು. 2 ರೇಂಜಸ್ ಇತ್ತು. ಒಂದು 50,000 ರೇಂಜ್ ಇತ್ತು, ಇನ್ನೊಂದು 2 ಲಕ್ಷದ ರೇಂಜ್ ಇತ್ತು. ಇವತ್ತು ಅದು 2ನೇ ರೇಂಜ್ಗೆ ನಾವು ಹೋಗಿದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ನಾನು ಎಲ್ಲ ಮುಖಂಡರುಗಳನ್ನು ಕೂಡ ನಾನು ಅಭಿನಂದಿಸಬೇಕು. ಜನರ ತೀರ್ಮಾನನೇ ಅಂತಿಮ ತೀರ್ಮಾನ. ಜನರ ತೀರ್ಮಾನವನ್ನು ಬಿಟ್ಟು ನಾನೇನೋ ಮಾತಾಡಕ್ಕೆ ಹೋಗೋದಲ್ಲ. ಸಾಕಷ್ಟು ಮುಂದಿನ ದಿನಗಳಲ್ಲೂ ಕೂಡ ಸಾಕಷ್ಟು ಹೋರಾಟಗಳು ನಡೀತಾನೆ ಇರ್ತದೆ. ನಾನೊಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ, ಕಾರ್ಯಕರ್ತ.
ಜನರ ಸಾಮಾನ್ಯರ ಜೊತೆ ಬೆಳೆದಂತವನು, ಮುಂದಕ್ಕೂ ಕೂಡ ಅದನ್ನು ಮುಂದುವರಿಸ್ತೇನೆ. 19 ಸ್ಥಾನಗಳನ್ನ ಗೆದ್ದು ಬೀಗಿದ ದೋಸ್ತಿ ನಾಯಕರು. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧಿಸಿ 25 ಸ್ಥಾನಗಳನ್ನ ಗೆದ್ಕೊಂಡಿತ್ತು. ಆದ್ರೆ ಈ ಬಾರಿ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡು 19 ಸ್ಥಾನಗಳನ್ನ ಗೆದ್ದು ತೃಪ್ತಿ ಪಟ್ಟುಕೊಂಡಿದೆ. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಾರಥ್ಯದಲ್ಲಿ ಲೋಕಸಮರ ನಡೆದಿದ್ದು 19 ಸ್ಥಾನಗಳನ್ನ ಗೆದ್ದ ಖುಷಿ ವಿಜಯೇಂದ್ರರದ್ದಾಗಿದೆ. 20ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ತೇವೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ರು, ಉಪಮುಖ್ಯಮಂತ್ರಿಗಳು ಹೇಳಿದ್ರು. ನಮಗೆ 2-3 ಇವತ್ತು ಸೀಟ್ಗಳು ಸ್ವಲ್ಪ ಮೊದಲು ನಾವು ಸೋತಿದ್ದೇವೆ. ಅದನ್ನು ಪ್ರಾಮಾಣಿಕ ಒಂದು ಮಾತನ್ನು ಹೇಳ್ತೇನೆ, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳ ಆರ್ಭಟದ ನಡುವೆನೂ ಸಹ ಈ ಫಲಿತಾಂಶ ನಮಗೆ ತೃಪ್ತಿ ತಂದಿದೆ. ಜೆಡಿಎಸ್ ಕೋಟೆ ಉಳಿಸಿಕೊಳ್ಳುವಲ್ಲಿ ದಳಪತಿ ಸಕ್ಸಸ್. ಬಿಜೆಪಿ ಜೊತೆ ಕೈ ಜೋಡಿಸಿ ಲೋಕಸಭೆ ಎಲೆಕ್ಷನ್ ಎದುರಿಸಿದ ಜೆಡಿಎಸ್ 3 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿತ್ತು. ಇದೀಗ ಮಂಡ್ಯ ಹಾಗೂ ಕೋಲಾರದಲ್ಲಿ ಗೆಲುವಿನ ನಗೆ ಬೀರಿ ಕಂಬ್ಯಾಕ್ ಮಾಡಿದೆ. ಇನ್ನು ದೊಡ್ಡಗೌಡರ ಭದ್ರಕೋಟೆಯಾಗಿದ್ದ ಹಾಸನ ಈ ಬಾರಿ ಕಾಂಗ್ರೆಸ್ ಪಾಲಾಗಿದೆ. ಮತದಾರ ತನ್ನ ಅಂತಿಮ ನಿರ್ಧಾರವನ್ನ ತಿಳಿಸಿಯಾಗಿದೆ. ವಿಧಾನಸಭೆ ಚುನಾವಣೆಯಲ್ಲಿ ಮುಗ್ಗರಿಸಿದ್ದ ಬಿಜೆಪಿ ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ಕಮಲ ಕಮಾಲ್ ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.